ಸಮುಲ್ಲೇಖನಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಿವೆ, ನ್ಯೂನತೆ ಬಂದಿದೆ. ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ನೀವು ಬಂದಿದ್ದೀರಿ ಇಲ್ಲಿ. ಸೊ ಸುಮಾರು ಒಂದು 8-10 ಜನ ಸೇರಿದರೆ ಗುರೂಜಿಯವರು ಸತ್ಸಂಗದೊಳಗೆ ಪಾಲ್ಗೊಳ್ತಾರೆ, ನಿಮಗೂ ಪಾಲ್ಗೊಳ್ಳಿಕ್ಕೆ ಹೇಳ್ತಾರೆ. ಅನೇಕ ವಿಷಯಗಳ ಕುರಿತು, ಅದು ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಜೀವನ ಇರ್ಬೋದು, ನಿಮ್ಮ ಸಂಸಾರ ಇರ್ಬೋದು, ನೀವು ಎದುರಿಸ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ಬೋದು, ಅದರ ಕುರಿತು ಗುರೂಜಿಯವರು ಹೇಳಿ ಅದಕ್ಕೆ ಪರಿಹಾರಗಳನ್ನು ಕೂಡ ಹೇಳ್ತಾರೆ. ಇವತ್ತು ಪ್ರತಿಯೊಬ್ಬರು ಸಮಸ್ಯೆಗಳಿಂದ ಜರ್ಜರಿತರಾಗ್ಯಾರ. ನಿಮ್ಗೆ ಗೊತ್ತಿರಬೇಕು ಬುದ್ಧನ ಕತೆ. ಬುದ್ಧ, ಗೌತಮ ಹೋಗಿ ಬುದ್ಧ ಆಗಿದ್ದ, ಸಿದ್ಧಾರ್ಥ ಹೋಗಿ ಬುದ್ಧ ಆಗಿದ್ದ. ಹೆಂಗೆ ನರೇಂದ್ರ ಹೋಗಿ ವಿವೇಕಾನಂದ ಆದ. ಅದು ಅಪ್ಗ್ರೇಡ್ ಅಂತಾರೆ, ಅಪ್ಲಿಪ್ಮೆಂಟ್ ಅಂತಾರೆ, ಒಂದು ಆವಿಷ್ಕಾರ ಅಂತಾರೆ. ಬುದ್ಧ ಆಗಿದ್ದ ತನ್ನ ಸತ್ಸಂಗದೊಳಗೆ, ತನ್ನ ಪ್ರವಚನದೊಳಗೆ, ಡಿಸ್ಕೋರ್ಸಸ್ದೊಳಗೆ ಅನೇಕ ಸಾವಿರಾರು ಜನ ಸೇರ್ತಿದ್ರು. ಪ್ರಖ್ಯಾತಿಯನ್ನು ಪಡೆದಿದ್ದ ಧಾರ್ಮಿಕ ಪ್ರವಚನಗಳಲ್ಲಿ. ಸಾಕ್ಷಾತ್ ಭಗವಂತನ ಅವತಾರ ಅಂತ ಕನ್ಸಿಡರ್ ಆಗಿತ್ತು ಆಗಿನ ಕಾಲದೂ ಕೂಡ ಜೀವಂತಿದ್ದಾಗ. ಸೊ ಹೀಗಿದ್ದಾಗ ಅಲ್ಲಿ ಗೌತಮಿ ಅಂತಕ್ಕಂಥ ಒಬ್ಬ ಬುದ್ಧನ ಶಿಷ್ಯತ್ವ ಪ್ರಾಪ್ತಿ ತಗೊಂಡಿದ್ದಕ್ಕೆ, ಶಿಷ್ಯತ್ವ ಪ್ರಾಪ್ತಿ ದೀಕ್ಷಾ ತಗೊಂಡು ಬುದ್ಧನಿಗೆ ಆಪ್ತ ಶಿಷ್ಯರಾಗಿದ್ಲು. ಪ್ರವಚನ ನಡೀತಿರ್ಬೇಕಾದ್ರೆ ಗೌತಮಿ ಓಡಿ ಬರ್ತಾಳ. ಓಡಿ ಬಂದು ಶರಣಾಗತಿ ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡಿದ ಮೇಲೆ ಬುದ್ಧ, ಭಗವನ್, ನನಗೊಂದು ದುಃಖದ ಸಮಾಚಾರ ಏನಪ್ಪ ಅಂತಂದ್ರೆ, ನನ್ನ ಒಬ್ಬನೇ ಒಬ್ಬ ಮಗ ಹಾವು ಕಡಿಸತ್ತಾನು. ತೀರಾ 8 ತಿಂಗಳ ಹಿಂದೆ ಗಂಡ ಸತ್ತಿದ್ದ. ಗಂಡನನ್ನು ಈ ಮಗನ ಮುಖ ನೋಡಿ ಮರ್ತಿದ್ದೆ. ಈಗ ಅವನು ಸತ್ತ. ಭಾಳ ದುಃಖ ಆಗಿದ್ದು. ಅವನಿಗೂ ನಾನು ಸಾಯ್ತೀನಿ ಅಂತ ಅವಲತ್ತುಗೊಳ್ತಾಳೆ. ಬುದ್ಧ ಶಾಂತ ಚಿತ್ತನಾಗಿ. ಯಾಕಂದರೆ ಒಬ್ಬ ಯೋಗಿ ಹೇಗಿರ್ತಾನಪ್ಪ ಅಂತಂದ್ರೆ ದುಃಖನೂ ಅವನಿಗೆ ಅಷ್ಟೇ, ಸಂತೋಷವೂ ಅಷ್ಟೇ. ಅದೇ ಶಾಂತ ಚಿತ್ತದಿಂದ ಆಕೆ ಧಾವಂತ ಕೊಟ್ಟು ಬಂದಾಳ, ಅಳ್ಕೊಂತ ಬಂದಾಳ. ಆಯ್ತಮ್ಮ, ಏನಾಯಿತು, ತೀರ್ಕೊಂಡಿದ್ದಾಳ ಹಾವು ಕಡ್ದು, ಮತ್ತು ಏನು ಚಿಂತೆ ಮಾಡಬೇಡ ನೀನು ಅಂತ. ಹಾಗಾದರೆ ನನ್ನ ಮಗ ಬದುಕ್ತಾನ? ಅಯ್ಯೋ ಖಂಡಿತ ಅಂತ. ಹಾಗಾಗಿ ಏನು ಮಾಡಬೇಕಂದ್ರೆ ಒಂದಿಷ್ಟು ಸಾಸಿವೆ ಕಾಳು ತರಬೇಕು. ಸಾಸಿವೆ ಕಾಳು ಬುದ್ಧನ ಕಥೆಗಳು ಬರ್ತದೆ. ಸಾಸಿವೆ ಕಾಳು ನಿಮ್ಗೆ ಗೊತ್ತಿಲ್ಲ, ಅತ್ಯದ್ಭುತವಾದ, ನೀವು ಬಳಸ್ತಿಲ್ಲ, ದಿನ ಅಡುಗೆ ಸಾಮಾನುಗಳು ಬಳಸ್ತೀರಿ. ಆದ್ರೆ ಕರಿ ಸಾಸಿವೆಗೊಂದು ಶಕ್ತಿ ಅದ, ಬಿಳಿ ಸಾಸಿವೆಗೊಂದು ಶಕ್ತಿ ಅದ. ಕರಿ ಸಾಸಿವೆ ಅತ್ಯದ್ಭುತವಾದ ಮಸಾಲೆ ಸಾಮಾನು. ಅದಕ್ಕೂ ಕೂಡ ನೆಗೆಟಿವಿಟಿ ತೆಗೆದು ಇದು ಐತೆ. ಕರಿ ಸಾಸಿವೆ ಬಳಸಿದ್ರೆ ನೀವು ಅದನ್ನು ಇಳಿದು ಹಾಕೊಂಡು ಸುಟ್ಟು ಬಿಡ್ರಿ, ನಿಮ್ಮ ನೆಗೆಟಿವಿಟಿ ಹೋಗ್ಬಿಡ್ತದೆ. ಬಿಳಿ ಸಾಸಿವೆ ತೊಗೊಂಡು ಸುಟ್ಟು ಬಿಡ್ರಿ, ನಿಮ್ಮ ಮನೆಯ ಭೂತ ಭೇದ ಎಲ್ಲ ಹೋಗ್ತದೆ. ಸಾಸಿವೆ ಕಾಳು, ಅದೇ ಸಾಸಿವೆ ಕಾಳು ಏನೇನೋ ಚಮತ್ಕಾರ ಮಾಡ್ತದೆ, ನಿಧಿಯಲ್ಲೇ ತೋರಿಸ್ತದೆ. ಹೌದಾ? ಅಂಥ ಸಾಸಿವೆ ಕಾಳು. ಅದಕ್ಕೆ ಸಾಸಿವೆ ಕಾಳು ತೊಗೊಂಬ, ನಿನ್ನ ಮಗನ ಬದುಕಿಸ್ಕೊಡ್ತೀನಿ ಅಂದ. ಖುಷಿಯಾಗ್ಬಿಡುತ್ತೆ ಗೌತಮಿಗೆ. ಖುಷಿಯಾಯಿತು. ಯಪ್ಪ, ಇಟ್ಟು ಸಾಸಿವೆ ಕಾಳು ತಂದ್ರೆ ನನ್ನ ಮಗನ ಬದುಕ್ತಾರಲ್ಲ, ಈಗ ತೊಗೊಂಬಂದೆ ಅಂತಿಕೊಂಡು ಓಡಿ ಹೋಗ್ತಾಳೆ. ತಡಿ, ಅವಸರ ಮಾಡಬೇಡ, ಸಾಸಿವೆ ಕಾಳು ತೊಗೊಂಬರ್ಬೇಕು. ಆದ್ರೆ ಎಂಥ ಮನೆಯಿಂದ ಆ ಸಾಸಿವೆ ಕಾಳು ತರಬೇಕಂದ್ರೆ ಅವ್ರ ಮನೆಯಾಗ ಯಾರು ಸತ್ತಿರಬಾರ್ದು. ಯಾರ ಮನೆಯಾಗ ಯಾರು ಸತ್ತಿಲ್ವೋ ಎಂದು ಅಂಥವ್ರ ಮನೆಯಿಂದ ಸಾಸಿವೆ ಕಾಳು ತೊಂಬ ಅಂದರೆ ನಿನ್ನ ಮಗನ ಬದುಕ್ತಾನ. ಓಕೆ, ಆಕೆಗೆ ಅಂದಾಜು ಬರಲಿಲ್ಲ, ಓಡಿದ್ಲು. ಆದರೂ ಬುದ್ಧ ಹೇಳಿದ್ದನ್ನು ಲಘುವಾಗಿ ತೆಗೆದುಕೊಂಡು ಹೋದ್ಲು. ಫಸ್ಟ್ ಮನೆಗೆ ಹೋದ್ಲು. ಇಡೀ ನಗರಕ್ಕೆ ಗೊತ್ತಿದ್ಲಕ್ಕೆ ಗೌತಮಿ ಬುದ್ಧನ ಪರಮ ಆಪ್ತ ಶಿಷ್ಯಳು.
ಅಂತ ಎಲ್ಲರಿಗೂ ಗೊತ್ತಿಲ್ಲ. ಎಲ್ಲ ಪ್ರವಚನಕ್ಕೆ ಬರ್ತಿದ್ರು. ಈಕೆ ವಾಲಂಟಿಯರಾಗಿ ಕೆಲಸ ಮಾಡ್ತಿದ್ಲು. ಅವಾಗ ಯಾಕೆ ಅವಾಗ ಗೌತಮಿ ಅಂತಂದ್ರೆ, ಇಲ್ಲ ನನ್ನ ಮಗ ಹಾವು ಕಡಿಸಿದ್ದಾನ, ಅದಕ್ಕೆ ಅವ್ನು ಮತ್ತೆ ಬದುಕಿಸ್ಕೊಡ್ತೀನಿ ಅಂತ ಹೇಳ ಭಗವಂತ ಬುದ್ಧ, ಅದಕ್ಕೆ ಒಂದಿಷ್ಟು ಸಾಸಿವೆ ಕಾಳು ತೊಗೊಂಬ ಅಂತ. ಅಯ್ಯ ತಂಗಿ ತೋರ ಅಂತ ಸಾಸಿವೆ ಕಾಳು ಕೊಡಕ್ಕೆ ಹಂಗಲ್ಲ, ಅವ್ರು ಹೇಳ್ಯಾರ ನಿಮ್ಮ ಮನೆಗೆ ಯಾರು ಸತ್ತಿರಬಾರ್ದು ಅಂತ. ಅಯ್ಯೋ ಹೋದ ವರ್ಷ ನಮ್ಮ ಕಾಕ ತಿರ್ಕೊಂಡಾರಲ್ಲ, ಆಯ್ತು ಬಿಡು ಆಯ್ತು, ಮತ್ತೆ ಲಘುವಾಗಿ ತೆಗೆದುಕೊಂಡು ಮತ್ತೆ ಹೋದ್ಲು, ಸಾಸಿವೆ ಕಾಳು ಬೇಕಂದ್ಲು. ಹಿಂಗಾಗಿ ಅತ್ತೆ ಸಾಸಿವೆ ಕಾಳು. ಅಯ್ಯ ತಗೋರ ಅಂದ್ರೆ ಹಂಗಲ್ಲ, ನಿಮ್ಮ ಮನೆಗೆ ಯಾರು ಸತ್ತಿರಬಾರ್ದು. ಅಯ್ಯೋ ಹೋದ ವರ್ಷ ನನ್ನ ಗಂಡ ತೀರ್ಕೊಡಾರಲ್ಲ, ಪ್ರತಿಯೊಂದು ಮನೆಗೆ ಹೋಗ್ತಾಳ, ಪ್ರತಿಯೊಬ್ಬರು ನಮ್ಮ ಮನೆಗೆ ಅವ್ರು ಸತ್ತಾರ, ನಮ್ಮ ಮನೆಗೆ ಇವ್ರು ಸತ್ತಾರ. ಎಷ್ಟು ಮನೆ ಅಡ್ಡಾಡ್ಬೇಕಾಕಿ, 100 ಮನೆ ದಾಟಿದ್ದು, ಒಬ್ಬರ ಮನೆಯಾಗ ಸತ್ತವರು ಇಲ್ಲವೇ ಇಲ್ಲ, ಇಲ್ಲದೇ ಇರೋ ಮನೆಯೇ ಇಲ್ಲ. ಸಣ್ಣಗೆ ಮೊದಲು ಎಷ್ಟು ವೇಗದಿಂದ ಹೋಗಿದ್ಲು, ಈಗ ಸಾವಕಾಶವಾಗಿ ಬಂದಳು, ನಿಸ್ಸತ್ವಾಗಿ ಬಂದಳು, ಬುದ್ಧನ ಕಡೆ ಬಂದಳು, ದಪ್ಪದ ಬಿದ್ದಲು. ಬುದ್ಧ ಎಷ್ಟು ಶಾಣೆ ಇದೆ ನೀನು ಅಂತ. ನನ್ನ ಮಗ ಸತ್ತ, ಆ ದುಃಖಕ್ಕೆ ಓಡಿ ಬಂದೆ, ನನ್ನ ಮಗ ಸತ್ತಿದ್ದಕ್ಕೆ ಈ ಥರ ಸಮಾಧಾನ ಮಾಡೋದ? ಎಂಥ ಸಂದೇಶ ಕೊಟ್ಟು ನೀನು, ಪ್ರತಿಯೊಬ್ಬರ ಮನೆ ಸತ್ತಾರ, ಪ್ರತಿಯೊಬ್ಬರ ಮನೆ ಸತ್ತಾರ, ಈಗ ನಿನ್ನ ಮಗನೂ ಸತ್ತಾರ ಅನ್ನೋ ಸಂದೇಶ ಕೊಟ್ಟಿಲ್ಲ. ನಾನು ಸಾಯ್ತೀನಿ, ಬುದ್ಧಿ ಬಂದಿದ್ದ ತಕ್ಕಿಗೆ. ಬುದ್ಧ ಇನ್ನು ನನಗೆ ಯಾರೂ ಇಲ್ಲ, ನೀನೇ ಗತಿ ಅಂತ ತಿಳ್ಕೊಂಡು ಬುದ್ಧನಿಗೆ ಮತ್ತಷ್ಟು ಶರಣಾಗ್ತಾಳೆ. ಇದನ್ನು ನೀವೆಲ್ಲರೂ ಕೇಳಿರಿ. ನಾ ಈ ಕತೆ ಯಾಕೆ ಹೇಳಿದ್ನಪ್ಪ ಅಂತಂದ್ರೆ, ನಿಮ್ಮ ಏನು ನೀವು ಬಂದಿರಿ ಅಂತ ಹೇಳಿದ್ನೆ. ಇಲ್ಲಿ ನ್ಯೂನತೆಗಳನ್ನ, ಶಾರೀರಿಕ ನ್ಯೂನತೆಗಳು ಇಟ್ಕೊಂಡು ಬಂದಿದ್ದೀರಿ ನೀವು, ಆರೋಗ್ಯದ ಸಮಸ್ಯೆಗಳು ಇಟ್ಕೊಂಡು ಬಂದಿದ್ದೀರಿ ನೀವು. ಚಿಟಕಿ ಹೊಡೆದ್ರಾಗ ಗುಣಪಡಿಸ್ತೀನಿ. ಹೆಂಗಂದ್ರೆ ಯಾರ ಮನ್ಯಾಗ ಏನೂ ಸಮಸ್ಯೆ ಇಲ್ಲ ಅಂತ ಮನೆಯಿಂದ ಸಾಸಿವೆ ಕಾಳು ತೊಗೊಂಬ ಅಂತ ನಾ ಹೇಳಿದೆ ಅಂತ ತಿಳ್ಕೊರಿ. ಯಾರ ಮನ್ಯಾಗ ಒಂದೇ ಒಂದು ಸಮಸ್ಯೆ ಇರಬಾರ್ದು, ಯಾರ ಮನ್ಯಾಗೂ ಯಾವುದೇ ಸಮಸ್ಯೆ ಇಲ್ಲದಂಥ ಮನೆ ಇತ್ತಪ್ಪ ಅಂದ್ರೆ ಅಂಥ ಮನೆಗೆ ಸಾಸಿವೆ ಕಾಳು ತೊಗೊಂಬಂದ್ರೆ ನಿಮ್ಮ ರೋಗ ಗುಣ ಆಗುತ್ತೆ ಅಂತ ನಾ ಹೇಳಿದ್ರೆ ತರಲಿಕ್ಕೆ ಶಕ್ಯವ. ಎಲ್ಲರೂ ಸಮಸ್ಯೆಗಳು ತೊಗೊಳಕತ್ತಾರೆ. ಅದು ಇತ್ತೀಚೆಗೆ ಜಾಸ್ತಿ ಆಗಿದೆ, ಭಾಳ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರು ಸಮಸ್ಯೆಯ ಉರುಳೊಳಗೆ ಸಿಕ್ಕು ಒದ್ದಾಡುತ್ತಾರೆ. ನಾನು ಅದೀನಿ, ಆದ್ರೆ ನಿಮ್ಮಷ್ಟು ಸಮಸ್ಯೆಗಳು ಇರ್ಲಿಕ್ಕಿಲ್ಲ. ಒಂದು ಸಮಸ್ಯೆಗಳ ಪಾರಾಗೋ ಒಂದು ವಿದ್ಯೆ ತಿಳ್ಕೊಂಡಿನ ತಿಳ್ಕೊಂಡು ಸ್ವಲ್ಪ ಶಾಂತದಲ್ಲಿ ತಿಳ್ಕೊರಿ. ಸಮಸ್ಯೆಗಳು ನನಗೂ ಬಿಟ್ಟಿಲ್ಲ, ಹೌದಾ? ಎಲ್ಲರೂ ನಾವು ಒಂದೇ ಇದ್ದೀವಿ. ನಮ್ಮ ಸುತ್ತ ನಾವೇ ಸಮಸ್ಯೆಗಳು ಕ್ರಿಯೇಟ್ ಮಾಡ್ಕೊಂಡಿವಿ, ಸಮಸ್ಯೆಗಳ ಜಾಲದೊಳಗೆ ಸಿಕ್ಕೊಂಡಿವಿ, ಒದ್ದಾಡಕತ್ತೀವಿ. ಒಂಥರ ಮಹಾಭಾರತದ ಅಭಿಮನ್ಯು ಅಂತ ಕೇಳಿರಲಿಲ್ಲ? ಅಭಿಮನ್ಯು ಚಕ್ರವ್ಯೂಹದೊಳಗೆ ಸಿಕ್ಕೊಂಡು ಒದ್ದಾಡಿ ಸತ್ತ. ಹಂಗೆ ಸಂಸಾರದ ಚಕ್ರವ್ಯೂಹದೊಳಗೆ ಸಿಕ್ಕೊಂಡು ಒದ್ದಾಡಕತ್ತೀವಿ. ಹೊರಗೆ ಬರೋದು ಗೊತ್ತಾಗಬಂತು. ಸಂಸಾರವೇ ನಿಮ್ಮ ಚಕ್ರವ್ಯೂಹ, ಹೊರಗೆ ಬರೋದು ಗೊತ್ತಾಗ್ತದೆ, ಒದ್ದಾಡಕತ್ತೀರಿ. ಆದ್ರೆ ತೋರಿಕೆಗೆ ಹೊರ ಜಗತ್ತಿನ ಕಣ್ಣಿಗೆ ನಿಮ್ಮಷ್ಟು ಸುಖದಿಂದ ಯಾರೂ ಇಲ್ಲ ಅಂತ ಅನಿಸುತ್ತೆ. ನಿಮ್ಮನ್ನು ನೋಡಿದ್ರೆ ಈಕಿಗೇನು ದಾಡಿ ಅದ, ಮಸ್ತ್ ಅದಾವ, ಈಕಿಗೇನು ದಾಡಿ ಅದ, ಆರಾಮದರ, ಅವಾಗೇನು ದಾಡಿ ಅದ, ಸಾಕಷ್ಟು 10 ಕುರಿ ಹೊಲ ಅದ, ಏನು ದಾಡಿ, ಹಿಂಗೆಲ್ಲ ಹೇಳ್ಕೊಂತ ಹೋಗ್ತೀವಿ. ಆದರೆ ಎಲ್ಲರಿಗೂ ಒಂದಲ್ಲ ಸಮಸ್ಯೆ, 100 ಸಮಸ್ಯೆಗಳಿಂದ ಜಲ್ತಾ ಇದ್ದೀರಿ. ನಿಮಗೆ ಗೊತ್ತಿಲ್ಲ ಯಾಕೆ ಈ ಸಮಸ್ಯೆಗಳು ಬಂದಾವ, ಯಾಕೆ ಈ ನೋವು, ಯಾಕೆ ಈ ದುಗುಡ, ಯಾಕೆ ಈ ದುಃಖ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿರಲಿ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಗುರು. ನಿಮ್ಮ ಕರ್ಮಾನುಬಂಧದಿಂದ, ನಿಮ್ಮ ಪೂರ್ವ ಕರ್ಮಗಳ ಬಂಧನದಿಂದಾಗಿ, ಪರಿಣಾಮದಿಂದಾಗಿ ನಿಮಗೆ ಒಳ್ಳೆಯ ಗಂಡ, ಒಳ್ಳೆಯ ಹೆಂಡತಿ, ಒಳ್ಳೆಯ ಮನೆ, ಒಳ್ಳೆಯ ಗುರು ಇವೆಲ್ಲ ಸಿಗ್ತಾವಂತು. ಹಂಗೆ ಈಗ ನಿಮ್ಮ ಸ್ಥಿತಿ ಏನದಪ್ಪ ಅಂದ್ರೆ ನಿಮ್ಮ ಕರ್ಮಾದಿಗಳಿಂದ ಬಂದದ್ದು, ಕ್ರಿಯೆಗಳಿಂದ ಬಂದದ್ದು, ಕರ್ಮ ಬಂಧನದಿಂದ ಬಂದದ್ದು. ನಿಮ್ಗೆ ಅರ್ಥ ಆಗೋದಿಲ್ಲ. ಕರ್ಮ ಅಂದ್ರೆ ದೊಡ್ಡ ಫಿಲಾಸಫಿಕಲ್ ಇದಂತ ತಿಳ್ಕೊಂಡ್ರಿ ನೀವು, ಆಧ್ಯಾತ್ಮದ ವರ್ಡ್ ಶಬ್ದ ಅಂತ ತಿಳ್ಕೊಂಡ್ರಿ. ಕರ್ಮ ಅಂದ್ರೆ ಮತ್ತೇನಲ್ಲ, ಕರ್ಮ ಅಂದ್ರೆ ಮತ್ತೇನಲ್ಲ, ನೀವು ಮಾಡಿದ್ದು
ಮಾಡಕ್ಕೆ ಹತ್ತಿದ್ದು ಇನ್ನು ಮುಂದೆ ಮಾಡುವಂಥದ್ದು ಕ್ರಿಯೆ. ಪ್ರತಿಯೊಂದು ಕರ್ಮಕ್ಕೂ ಪ್ರತಿಯೊಂದು ಕ್ರಿಯೆಗೂ ಒಂದು ಕಾರಣ ಅದ. ಒಂದು ಕಾರಣದಿಂದಾಗಿ ನೀವು ಕರ್ಮ ಮಾಡ್ತೀರಿ, ಒಂದು ಕರ್ಮ ಮಾಡಿದಿರೋ ಅದರ ಪರಿಣಾಮ ದೊರಕ್ತದ. ಅದೇ ಈ ಫಲ. ನೀವು ನೋಡಿರ್ಬೇಕಾದ್ರೆ ನಮ್ಮ ಗತಿ ಹೆಂಗಾಗೈತಿಪ್ಪ ಅಂದ್ರೆ, ಇಲ್ಲಿ ಒಬ್ರು ಹಿರಿಯರು ಅದರ, ಅಲ್ಲಿ ಬೇಕೆ ಅಮ್ಮ ಅದಳ. ಇವರು ಸುಮಾರು 50 ವರ್ಷನವ್ರದಾರಲ್ಲ. ನಿನ್ನ ವಯಸ್ಸು ಎಷ್ಟವ? ಹಬ್ಬಬ್ಬಬ್ಬ 80? ಹೋಗೋ ಹಾಂ, ನೋಡುವ ಸುಖಪುರುಷಳು ನೀನು. ಹಾಂ, ಭಾಳ ದೊಡ್ಡ ಪುಣ್ಯ ಮಾಡಿ ನೋಡವ ಯವ್ವ. ಹಾಂ, ದೇವ್ರಿಗೆ ಕೇಳ್ಕೊಂಬಂದಿ. 80 ವಯಸ್ಸು ಅಂದ್ರು ಹೆಂಗದಾವ ನೋಡು. ನೀನು ನೋಡಿ ಗೊತ್ತಿರ್ಬೇಕು ನಿನಗೆ. ಒಂದು ಮದುವೆ ಆತಪ್ಪ ಅಂತಂದ್ರೆ ಮನ್ಯಾಗ ಎಷ್ಟು ಮಂದಿ ಬರ್ತಿದ್ರು, ಓಡಾಡ್ತಿದ್ರು. ಹೌದಾ, ಓಡಾಡ್ತಿದ್ರು. ಅವಾಗ ಹೊಳಿಯಿಂದ ನೀರು ತರ್ತಿದ್ರು, ಬಾವಿಯಿಂದ ನೀರು ತರ್ತಿದ್ರು, ಹಗ್ಗದಿಂದ ಬಾವಿಯವರು ಸೇರ್ತಿದ್ರು. ಈಗ ಒಬ್ಬರದ ಹೊಳಿಯಿಂದ ನೀರು ತರ್ತಾರ, ಒಂದು ಕೊಡ ಎತ್ತಾರ. ಒಂದು ಆವಿಷ್ಕಾರ ಮುನ್ಸಿಪಾಲಿಟಿಯವರು ಮೊದಲು ಹೊತ್ತೊತ್ತು ತರ್ತಿದ್ರು ಹೊಳೆಯಿಂದ. ಮಣಿ ಬಾಗಿಲಿಗೆ ಇದನ್ನು ಕೊಟ್ಟರು, ಏನೋ ಪೈಪ್ ಕೊಟ್ಟರು, ನಳ ಕೊಟ್ಟರು. ಅಲ್ಲಿಂದ ಹೊತ್ತೊತ್ತು ಒಳಗೆ ನೀರು, ಟಾಕಿಗೆ ನೀರು ಹಾಕ್ತಿದ್ದೀವಿ. ಈಗ ಮಂದಿಗೆ ಅದು ಬೇಜಾರಾಯ್ತು. ಟಾಕಿಗೆ ಪೈಪ್ ಕೊಟ್ಟರು, ಏನು ಶ್ರಮ ಇಲ್ಲ, ಆರಾಮ. ಹೊಳೆಯ ನೀರು ನಿಮ್ಮ ಮನೆಯಾಗ ಟಾಕಿಗೆ ಬೀಳ್ತದೆ, ನೀವು ಸುಮ್ಮನೆ ಬಳಸೋದಷ್ಟೇ. ಇವತ್ತು ಯಾರಿಗೊಬ್ಬರಿಗೂ ಒಂದು ಕೊಡ ನೀರು ಎತ್ತಕ್ಕಾಗವಂತು ಹೇಳ್ರಿ. ಒಂದು ಕೊಡ ನೀರು ಎತ್ತಲಿಕ್ಕೆ ಯಾರಿಗಾಗತ್ತ? ಒಂದು ಬಕೆಟ್ ನೀರು ತೊಗೊಂಡು ಅಲ್ಲಿ ಇಡ್ಲಿಕ್ಕೆ ಯಾರಿಗಾಗತ್ತ? ಸಾಧ್ಯ ಇಲ್ಲ ರೀ. ಕೆಳಗೆ ಕೂಡ್ಲಿಕ್ಕೆ ಯಾರಿಗಾಗತ್ತ? ಕೆಳಗೆ ಯಾರು ಕೂಡ್ತೀರಿ? ಈಗ ಕುಂತಿರಲ್ಲ ಕುರ್ಚಿ ಮ್ಯಾಗ, ಕುರ್ಚಿ ಮ್ಯಾಗ ಕೂಡ್ತೀರಿ ನೀವೀಗ. ಕೊಡ ಹೊತ್ತುಕೊಂಡು 20-30 ಪೌಂಡ್ರಿಗೆ ಏರಿ ಬಂದು ಮತ್ತೆ ಮನೆಗೆ ನೀರು ತರ್ತಿರು ಹೊತ್ಕೊಂಬಂದು. ಹೌದಾ, ಕೆಳಗೆ ಕುಂತ ಆರಾಮ್ ಊಟ ಮಾಡ್ತಿದ್ರು, ತಾಸುಗಟ್ಲೆ ಕೂಡ್ತಿದ್ರು, ಕೂತ್ಕೊಂಡು ಪ್ರವಚನ ಕೇಳ್ತಿದ್ರು. ಹೌದಾ, ಮನ್ಯಾಗ ಇದನ್ನು ಮಾಡ್ತಿದ್ರು, ಎಲ್ಲರೂ ಕೂಡಿರ್ತಿದ್ರು, ಕೂಡಿ ಬದುಕ್ತಿದ್ರು. ಹೋಯ್ತಿರಿ ಕಾಲ, ಅದು ಕಾಲ ಹೋಯ್ತು. ಈಗ ನಿಮ್ಮ ಮನೆಯಾಗ ಯಾರು ಸತ್ರ ಸಹಿತ ಹೊರಗಿನವ್ರ ಟೈಪ್ ಆಯ್ತಪ್ಪ ಎಲ್ಲ ಸುಂಬರ್ಸ್ಕೊಂಡು ಹೋಗ್ರಿ ಮುಗೀತು. ಅವತ್ತ ಹೊಕ್ಕಾರ ಬಣ್ಣ ಕೊಟ್ಟು. ಇವತ್ತು ಇದು ಆಯ್ತಿಲ್ಲ, ಲಗ್ನ ಆತಿಲ್ಲೋ, ಅವತ್ತ ಹೊಕ್ಕಾರ ಆಯ್ತು ಚಂದ ಮಾಡ್ಕೊಂಡು ಹೋಗ್ರಿಪ್ಪ ಮುಗೀತು. 4 ದಿವಸ ಇರೋದು ಯಾರಿಗೂ ಇದು ಇಲ್ಲ. ಯಾಕಂದ್ರೆ ಎಲ್ಲರೂ ಕುಂಡಿಸುಟ್ಟು ಬೆಕ್ಕಿನ ಟೈಪ್ ಅದಾವ. ಎಲ್ಲರೂ ಕೂಡಕ್ಕಾಗೋದಿಲ್ಲ, ನಿಂದ್ರಕ್ಕೆ ಹೋಗಿ 10 ದಿವಸ ಶಂಕರ್ ಬಂದಿರ ನನಗೆ ಅರ್ಥ ಆಗವಲ್ದು. ಭಾಳ ದೈವ ಪುರುಷರು ನೀವು ಕರೆಯಾದ್ರೆ ಹೇಳ್ಬೇಕಾದ್ರೆ 10 ದಿವಸ ಟೈಮ್ ಆಯ್ತಲ್ಲ ನಿಮ್ಗೆ. 10 ದಿವಸ ಬಂದು ಇಲ್ಲಿ ಅದಿರಲ್ಲ, ಗ್ರೇಟ್ ಯು ಆರ್. ನೀವು ಗ್ರೇಟ್ ಅದಿರಿ. ನೀವು ಮಂದಿಗೆ 10 ದಿವಸ ಟೈಮ್ ಇಲ್ಲರಿ, ಕನಿಷ್ಠ ನೀವು ಬಂದಿರಿ, ಯು ಆರ್ ಗ್ರೇಟ್. ಹೌದಾ, ಮಂದಿಗೆ ಟೈಮ್ ಇಲ್ಲ, ಮಕ್ಕಳು ಕೂಡ ಮಾತಾಡೋಕ್ಕೆ ಟೈಮ್ ಇಲ್ಲ, ಹೇಂತಿ ಮಕ್ಕೊಂಡಿದ್ರೆ ಏನಾಗೈತೆ ಅಂತ ಕೇಳೋಕೆ ಟೈಮ್ ಇಲ್ಲ. ಯಾಕೆ ಮುಖ ಸಪ್ ಮಾಡಿ ಅಂತ ಕೇಳೋ ವ್ಯವಧಾನ ಇಲ್ಲ. ಮನೆಯೊಳಗೆ ಅದಿರಿ, ಒಟ್ಟರು ಕೂಡಿದಿರಿ, ಆದ್ರೆ ಅವ ಆ ಕಡೆ ಈಕಿ ಈ ಕಡೆ, ಅವ್ರ ಮುಖ ಆ ಕಡೆ ಅವ್ರ ಮುಖ ಈ ಕಡೆ. ಹತ್ತಿರ ಇದ್ದು ದೂರ ಇರತಕ್ಕಂಥ ವ್ಯಕ್ತಿಗಳು ನೀವೆಲ್ಲ. ಹತ್ತಿರ ಅದಿರಿ ಆದ್ರೆ ದೂರ ಅದಿರಿ. ಮನೆಯೊಳಗೆ ಅದಿರಿ ಆದ್ರೆ ಮನೆಯ ಆಚೆ ಅದಿರಿ. ನಿಮಗೆ ನನ್ನವ್ರು ಯಾರು ತನ್ನವ್ರು ಯಾರು ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ನಿಮ್ಮವರೇ ನಿಮ್ಮನ್ನು ಹಾಳು ಮಾಡಿತ್ತು. ಎಷ್ಟು ಮಂದಿ ಇಲ್ಲಿ ಬರ್ತಾರ, ನಮ್ಮ ಅಪ್ಪ ಸತ್ತು ಕೂಡಲೇ 22 ಎಕರೆ ಭೂಮಿ ಇತ್ತು, ನಮ್ಮ ಅಣ್ಣ ಒಟ್ಟು ತಾನ ಬರ್ಕೊಂಡನ, ಏನು ಮಾಡಿದ್ರು ಗುರುಗಳು ಅಂತ ಬರ್ತಾರೆ. ಅಂತಂಬ್ರು ಗಂಡಗೆ ಸಿಕ್ಕಾಪಟ್ಟೆ ಆಸ್ತಿ ಐತಿ, ನಿಮ್ಮ ಹೆಸರಲ್ಲಿ ಬರೀದಿಲ್ಲ. ಯಾರನ್ನೋ ಯಾವಾಗಿನ ಇಟ್ಕೊಂಡನ, ಅಕ್ಕಿನ ಹೆಸರಲ್ಲಿ ಬಿಡದ. ನಾವು ನಿಮ್ಗೆ ಗೊತ್ತಾಗಿರ್ಲಿಲ್ಲ, ಅವ ಸತ್ತ ಮೇಲೆ ಗೊತ್ತಾಗುತ್ತೆ. ನಮ್ಮ ಆಸ್ತಿ ಐತಂತ ಹೊಕ್ಕಿರಿ, ಇಲ್ಲ ಇನ್ನೊಬ್ಬಕ್ಕೆ ಹೆಸರಲ್ಲೇ ಐತಂತ. ಯಾರಕ್ಕೆ ಅಕ್ಕಿ ಇಟ್ಕೊಂಡಾಕಿ. ಎಂಥ ಜಗತ್ತಿನೊಳಗೆ ಬದುಕ್ತೀರಿ ಗೊತ್ತಿಲ್ಲ.
ನಾ ಹೇಳಿದ್ದಿಲ್ಲ ಕರ್ಮ ಅಂತ ತಿಳ್ಕೊಂಡು ಇವತ್ತು ಯಾವುದೂ ಸುದ್ದಿಲ್ಲ. ನಿಮ್ಮ ಮನಸ್ಸು ಸುದ್ದಿಲ್ಲ, ನಿಮ್ಮ ದೇಹ ಸುದ್ದಿಲ್ಲ. ಯಾಕಪ್ಪ ಅಂದರೆ ತಿನ್ನೋದು ಸುದ್ದಿಲ್ಲ. ಒಂದು ಕಲ್ಲಂಗಡಿ ತಿನ್ನಕ್ಕೆ ಹೋದರೆ ಬ್ಯಾಸಿಗೆ ಬಂದು ತಿಳ್ಕೊಂಡು ಒಂದು ಕಲ್ಲಂಗಡಿ ಹೊಲಕ್ಕೆ ಹೋಗಿದ್ದು ನಾನು. ಬೆಳೆದು ಎಷ್ಟೊಂದು ಕಲ್ಲಂಗಡಿ ಬೆಳ್ಳಗಿದ್ದು. ಅವ ಒಂದು ಇದನ್ನು ತೊಗೊಂಡು ಇದನ್ನು ತೊಗೊಂಡು ಇಂಜೆಕ್ಷನ್ ತೊಗೊಂಡು ಬಂದಿಟ್ಟು ಚುಚ್ಕೋತ ಹೊಂಟಿದ್ದ. ಏನಿದು ಅಂದರೆ ಈ ಇಂಜೆಕ್ಷನ್ ಚುಚ್ಚಿರೋ ಒಳಗೆ ಕೆಂಪಗೆ ಬರುತ್ತೆ ಕಲ್ಲಂಗಡಿ ಅಂತ. ಮತ್ತೊಬ್ಬ ಹಿಂದೆ ಮತ್ತೊಂದು ಇಂಜೆಕ್ಷನ್ ಚುಚ್ಚಿದ. ಇದಕ್ಕೆ ಯಾಕೆ ಚುಚ್ತಿ? ಭಾಳ ಸಿಹಿ ಆಗತ್ತೆ ರೀ ಅಂತ ತಿಳ್ಕೊಂಡು. ಸಹಜವಾದ ಹಣ್ಣು ತಿನ್ನಲಿಲ್ಲ ನೀವು, ಎಲ್ಲ ಕೆಮಿಕಲ್ಸ್. ದ್ರಾಕ್ಷಿ ಸಿಹಿ ಐತಪ್ಪ ಅಂದ್ರೆ ಗಿಬ್ರಾನ್ ಅಂತ ಒಂದು ಇದನ್ನು ಎತ್ತಾರೆ, ಇದಕ್ಕೊಂದು ಇಂಜೆಕ್ಷನ್ ಚುಚ್ತಾರೆ. ಒಂದರ ಪ್ಯೂವರ್ ಒಂದರ ತುಪ್ಪ, ನೀವು ತಿಂತಕ್ಕಂಥ ತುಪ್ಪ ದನದ ಕೊಬ್ಬಿಂದೈತಿ, ಡಾಲ್ಡ ದನದ ಕೊಬ್ಬಿಂದೈತಿ. ಅರಿಶಿನ ಪುಡಿ ತೊಗೊಂಬ ಅಂತ ಹೇಳ್ತೀನಿ, ಏನೋ ಮಿಕ್ಸ್ ಮಾಡ್ಯಾರ. ಕುಂಕುಮ ತೊಗೊಂಬ ಅಂತ ಹೇಳ್ತೀನಿ, ಏನೋ ಮಿಕ್ಸ್ ಮಾಡ್ಯಾರ. ಜೀರಿಗೆ ಅದ್ರಾಗೆ ಏನೋ ಹಾಕ್ಯಾರ, ರಾಗಿ ಏನೋ ಹಾಕ್ಯಾರ, ಸಾಸಿವೆ ಕಾಳು ತೊಗೊಂಬ ಅಂತ ಅದು ಎಲ್ಲ ನಕಲಿ ಡುಪ್ಲಿಕೇಟ್. ನೀವು ಡುಪ್ಲಿಕೇಟ್, ನಿಮ್ಮ ಮನಸ್ಸು ಡುಪ್ಲಿಕೇಟ್. ನೀವೇನು ಮಾತಾಡ್ತೀರಿ ನಿಮ್ದು ಅಲ್ಲ, ನೀವೇನು ಮಾತಾಡ್ತೀರಿ ನಿಮ್ದು ಅಲ್ಲ ಅದು. ಹೆಂಗೆ ಒಬ್ಬ ಹೀರೋಗ ಒಬ್ಬ ಯಾವಾಗಿಂದ ಲವ್ ಮಾಡಿರ್ತಾನೆ, ಅವಾಗ ಗುಂಡ ಬಿಡ್ತಾನೆ ಒಬ್ಬ ಅವ್ರ ಅಪ್ಪ. ಅವಾಗ ಗುಂಡ ಬಂದು ಬೆನ್ನ ಹಿಂದೆ ಚಾಕು ಹಿಡಿದಿರ್ತಾನ. ಚಾಕು ಹಿಡಿದು ಹೇಳೋ ಆಕಿನ ಪ್ರೀತಿ ಮಾಡ್ತೀಯ? ಇಲ್ಲ ಅಂತ. ಆ ಇಲ್ಲ ಅನ್ನೋ ಶಬ್ದ ಚೂರಿದದು, ಇಲ್ಲ ಅನ್ನೋ ಶಬ್ದ ಚೂರಿದದು. ಹಂಗೆ ನೀವು ಮಾತಾಡೋ ಮಾತುಗಳು ಯಾರ್ದೋ ಒತ್ತಡಕ್ಕೆ ಬಲಿಯಾಗಿ ಮಾತಾಡಕತ್ತೀರಿ. ನಿಮ್ಮ ಗಂಡ ಮಾಡೋದು ನಿಮ್ಗೆ ಹಿಡಿಸೋದಿಲ್ಲ, ನಿಮ್ಮ ಮಕ್ಕಳು ಮಾಡೋದು ನಿಮ್ಗೆ ಹಿಡಿಸೋದಿಲ್ಲ, ನಿಮಗೆ ಹ್ಯಾಂಡ್ಲ್ ಮಾಡೋದು ನಿಮ್ಗೆ ಹಿಡಿಸೋದಿಲ್ಲ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ಚಂತನ ಬಿಡೋದು ಹಿಡಿಸೋದಿಲ್ಲ. ಆದರೆ ಏನು ಅನ್ನಲಾರಿರಿ, ಏನು ಅನ್ನಲಾರಿರಿ. ಕಣ್ಣು ಕಾಣ್ತದ, ನೋಡ್ತದ, ತಪ್ಪಡದು ಗೊತ್ತದ, ಏನು ಅನ್ನಲಾರಿರಿ. ಹತಾಶ ಹೇಳಿರ್ಬೇಕಾರ ಹೊತ್ತು ನಿಲ್ಲಿಸ್ತಾರೆ ನಿಮ್ಮನ್ನು. ನಿಮ್ಮ ಮಕ್ಕಳಿಗೆ ಹೇಳ್ರಿ ನೋಡ್ಬೇಡ ಅಂತ ತಿಳ್ಕೊಂಡ್ರು ಮೊಬೈಲು, ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಸಿಗರೇಟ್ ಸೇದಬೇಡ ಅಂತ ಹೇಳ್ರಿ, ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಕುಡಿಬೇಡ ಅಂತ ಹೇಳ್ರಿ, ಸಾಧ್ಯ ಇಲ್ಲ. ಬರ್ತಾವ ನನ್ನ ಮಗ ಕುಡಿತಾನ್ರಿ, ಕುಡಿದು ಬಂದು ಒದರಾಡ್ತಾನ್ರಿ, ಕಡದ ಬಂದು ಬೀಳ್ತಾನ್ರಿ, ಏನಾರ ಮಾಡಿರಿ. ನನ್ನ ಮಗ ಸಿಗರೇಟ್ ಸೇದ್ತಾನ್ರಿ, ಏನಾರ ಮಾಡಿರಿ. ನನ್ನ ಮಗ ಮೊಬೈಲ್ನಾಗೆ ಇರ್ತಾನ್ರಿ, ಏನಾರ ಮಾಡಿರಿ. ನನ್ನ ಮಗಳು BE ಕಲಿಯಕತ್ತಾಳ, ಓದ್ತೀನಂತಾಳ, ಬರೇ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾಳ, ಏನಾರ ಮಾಡಿರಿ. ನಿಮಗೆ ಮಾಡೋಕ್ಕೆ ಶಕ್ಯನೇ ಇಲ್ಲ, ಏನು ಮಾಡೋಕ್ಕೆ ಶಕ್ಯ ಇಲ್ಲ. ಬುದ್ಧಿ ಹೇಳೋ ತಾಕತ್ತು ಕಳ್ಕೊಂಡಿರಿ. ಇವತ್ತು ಇದು ಪುಸ್ತಕ ಅದಲ್ಲ, ಈ ಪುಸ್ತಕದಾಗ ಒಂದು ಟಿಪ್ಪಣಿ ಬರ್ಕೊತೀನಿ ನಾನು. ನೂರಾರು ಜನರು ಬರ್ತಾರೆ. ನನಗೆ 19 ಲಕ್ಷ ಜನ ಸಾಧಕರಿದ್ದಾರೆ ಥ್ರೂ ಔಟ್ ವರ್ಲ್ಡ್. ಎಲ್ಲೆಲ್ಲಿಂದ ಬರ್ತಾರೆ ಜನ. ಇವತ್ತು ಪಿರಿಯಾಪಟ್ಟಣ ಅಂತ, ಮೈಸೂರಿಂದ ಬರ್ತಾರೆ, ಕಲ್ಕತ್ತಾದಿಂದ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ. ಬಂದು ಇಲ್ಲಿ ಕುಂದಿರ್ತಾರೆ. ಮೊದಲು ಅಳಕ್ಕೆ ಶುರು ಮಾಡ್ತಾರೆ ಅವರು. ಮೊದಲು ಫಸ್ಟ್ ಶುರುನ ನನ್ನ ಗಂಡ ಯಾವಾಗಿನ ಕೂಡ ದಾಂಡ್ರಿ ಗುರುಗಳ ಅಳಗ ಶುರು. ನನ್ನ ಮಗಳು ಯಾವನ್ ಕೂಡ ಊಡಿಗಾಡ್ರಿ ಗುರುಗಳ ಅಳಕ್ಕೆ ಶುರು. ನಮ್ಮ ಪ್ಲಾಟ್ ಎಲ್ಲ ಕಬ್ಜಾ ತೊಗೊಂಡಾರ್ರಿ ಅಳಕ್ಕೆ ಶುರು. ಬರೀ ಇಂಥವು ಕೇಳಿ ಸಾಕಾಗಿದ್ವಿ. ಇದ್ರಾಗ ಬರ್ಕೊತೀನಿ, ಬರ್ಕೊಂಡು ಪರಿಹಾರ ಹೇಳ್ತೀನಿ. ಪುಣ್ಯಕ್ಕೆ ಅವ್ರು ಮಾಡ್ತಾರ, ಸರಿ ಆಗ್ತಾ, ಆ ಮಾತು ಬೇರೆ. ಅದು ಎಷ್ಟು ಸಮಸ್ಯೆ ರೀ. ನೀವು ನನ್ನ ಮಗಳು ಒಂದು ವಾರ ಕೂಡ್ರಿ, ಅಲ್ಲಿ ಇರ್ತಿರಲ್ಲ, ಇಲ್ಲಿ ಬಂದು ಕೂಡ್ರಿ. ದಿನ ಎಂಥ ಮಂದಿ ಬರ್ತಾರೆ, ಎಷ್ಟು ಕಷ್ಟದಿಂದ ಬರ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಯಾರು ಎಷ್ಟೆಷ್ಟು ಕಷ್ಟದಿಂದ ಅದಾರ ಅಂತ ತಿಳ್ಕೊಂಡು. ನಿಮಗೂ ಕಷ್ಟ ಅದಾವ ಸಾಕಷ್ಟು. ಆದ್ರೆ ಅವ್ರು ಬಂದು ನನ್ನ ಮುಂದೆ ಸಂಕಟ ಹೇಳ್ಕೊಳ್ಳೋ ಮುಂದೆ ನೀವು ಇಲ್ಲಿ ಕುಂತಿದ್ರ, ಅಯ್ಯೋ ಇವ್ರಿಗೆ ಇಷ್ಟು ಕಷ್ಟ ಅದ, ಅವನು ಇವ್ರ ಮುಂದೆ ನಂದು ಯಾವುದು ಕಷ್ಟ ಅಲ್ಬಿಡಂತ ಹೋಗ್ಕೇಳಿ ನೀವು ಆರಾಮ. ಈಗ ನಿಮ್ಮಿಂದ ಕಷ್ಟ ಬಂಚಾಗೈತಿ, ಭಾಳ ಕಷ್ಟ ಸಿಕ್ಕೊಂಡ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ನೀವೇ ಕಾರಣ. ಯಾಕಂದ್ರೆ ಏನು ಮಾಡಲಿಲ್ಲ. ಒಂದು ವಾಕಿಂಗ್ ಹೋದ್ರೆ ಇಲ್ಲ, ಕುಂತು ಇಳಿದು ಮಾಡಿದ್ರೆ ಇಲ್ಲ, ಬರೀ ಮ್ಯಾಗ ಕುಡಿದು ಸುಡ್ಡುಗಾಡಿ ಯಾವಾಗ ಚಿಕನ್ ಗೊಣ್ಣೆ ಬಂತು ಅವಾಗ ಎಲ್ಲರೂ ಕೆಳಗೆ ಕುಂಡ್ರದ ಹೋಗ್ತದೆ.
ಬರೀ ಬರೀ ಇದು ಚೇರ್ ಮ್ಯಾಗ ಕೂಡ ಶುರು ಆಯ್ತು. ಕೆಳಗೆ ಕೂತು ಸಂಡಾಸ್ ಮಾಡೋದು ಹೋಯ್ತು. ಇಲ್ಲಿ 29 ಇಂಡಿಯನ್ ಇದನ್ನ ಹಾಕಿದ್ವಿ ನಾವು ಕಮೋಡ್. ಯಾಕೆ ಮೊನ್ನೆ ಅವಾಗ ಯಾವಾಗಾರ ಒಬ್ಬರು ಬರ್ತಿದ್ರು ಫಾರಿನ್ ಕಮೋಡ್ಗೆ. ಈಗ ಯಾರು ಇಂಡಿಯನ್ ಕಮೋಡ್ ಬಳಸೋದೇ ಇಲ್ರಿ. ಒಬ್ಬರು ಕಮೋಡ್ ಐತಿಲ್ರಿ ಅಂತಾರೆ. ಕಮೋಡ್ ಬೇಕು. ಮತ್ತು ಎಷ್ಟೋ ಮಂದಿ ನೀವೇ ಅದಿರಿ ಅಲ್ಲಿ ಮ್ಯಾಗಲ್ ರೂಮಿಗೆ ಹೋಗಪ್ಪ ಅಂದ್ರೆ ಅಯ್ಯಯ್ಯೋ ಆಗೋದಿಲ್ಲ ಅಂತೀವಿ ನೀವು. ಒಂದು 10 ಮೆಟ್ಲ ಏರೋಕ್ಕಾಗ್ಬೋದು ನಿಮ್ಮ ಕಡೆಯಿಂದ. ಹಂಗೆ ಮಾಡ್ಕೊಂಡ್ಬಿಟ್ಟಿರ್ತೀಯ. 10 ಮೆಟ್ಲ ಏರು ತಾಕತ್ತು ಕಳ್ಕೊಂಡಿರಿ. ಊಟ ಮಾಡಿದ್ದನ್ನು ಅರ್ಗಿಸ್ಕೊಳ್ಳೋ ತಾಕತ್ತು ಕಳ್ಕೊಂಡಿರಿ. ಸಹಜ ನಿದ್ದೆ ಮಾಡೋ ತಾಕತ್ತು ಕಳ್ಕೊಂಡಿರಿ. ಜಗತ್ತು 3 ವ್ಯಾಧಿಗಳಿಂದ ಬಳಲ್ತದ. ಯಾವ ವ್ಯಾಧಿಗಳು ಗೊತ್ತದೇನು? ಇವತ್ತು ಜಗತ್ತಿನ 95% ಜನರಿಗೆ ಹಸಿವು ಆಗವಲ್ದು. ಹಸಿವೇ ಇಲ್ಲ. ಸುಮ್ಮನೆ ಟೈಮ್ ಆಗಿದೆ ಅಂತ ತಿಂತಾರೆ, ತಿನ್ಬೇಕಂತ ತಿಂತಾರೆ. ಹೌದಾ? ಜಗತ್ತಿನ 95% ಮಂದಿಗೆ ಹಸಿವು ಆಗ್ತಾ ಇಲ್ಲ. ಸಹಜ ಹಸಿವು. ಫಂಟಾ, ಸ್ಪ್ರೈಟು, ಲಿಮ್ಕಾ ಕುಡಿದು ಬೇಕು ಬಂದಾಗ ಸ್ವಲ್ಪ ಖಾಲಿ ಆಗುತ್ತಾ ಹಾಕ್ತಾರೆ. ಅಷ್ಟ ಸ್ವಲ್ಪ ಖಾಲಿ ಆಗ್ತದೆ ಅಂತ ತಿಳ್ಕೊಂಡು ಸಹಜವಾಗಿ ಮಲ ವಿಸರ್ಜನೆ ಆಗ್ತಾ ಇಲ್ಲ. ಸಂಡಾಸ್ ಯಾರಿಗೆ ಸಾಪಾಗುತ್ತೆ ಹೇಳ್ಬೇಕು ನಿಮಗೆ? ತಿನ್ಕೊಂತ ಕೂಡ್ತಾರೆ. ಮೊದಲು 15-20 ಮಂದಿಗೆ ಒಂದು ಪ್ಯಾಕೆಟ್ ಇತ್ತು ಒಂದು ಕಾಲಕ್ಕೆ. ಮೊದಲು ಹೊರಗೆ ಹೊಕ್ಕಿದ್ವಿ ಬಿಡ್ರಿ. ಒಂದು ಕಾಲಕ್ಕೆ ಅನ್ನೋಕ್ಕೆ ಹೊರಗೆ ಹೊಕ್ಕಿದ್ವಿ ನಾವು ಸಣ್ಣಗದ್ದಾಗ. ತೆಮ್ಮಿಗೆ ತೊಗೊಂಡು ಹೊರಗೆ ಹೋಗೋರು. ಗುಡ್ದಾಗ ಹೋಗಿ ಆರಾಮ ಬೈಲೊಳಗೆ ನಿಸರ್ಗ ನೋಡ್ಕೊಂತ ಹೋಗೋದು ಬರೋರು. ಹಾಂ, ಎಲ್ಲರೂ ನಡ್ಕೋತ ಹೊಕ್ಕಿದ್ರು. ಒಂದು ನಮ್ಮ ಗುಡ್ಡದ ಕಡೆ ಇತ್ತು ನಮ್ದು ಒಂದು ಹಳೆ ಮನೆ. ಹೋಗಿದ್ರು. ನಮ್ಮವ್ವ ಎದ್ದು ರಂಗೋಲಿ ಹಾಕ್ತಿದ್ರು ನಶಿನಾಗ 5ವರೆಗೆ. ನಮ್ಮ ಓನಿಗೆ ಹೋಗ್ತಿದ್ರು. ಹೋಗೋ ಮುಂದೆ ಒಂದು ಪ್ರಶ್ನೆ ಹಾಕ್ತಿದ್ರು. ಎಕ್ಕ ಎದ್ದೀಯಾ ಅಂತನವ್ರು ಅವರು. ಎದ್ದಿನಕ್ಕ ನೀ ಅಕ್ಕ ಅನ್ನೋಕೆ ನಮ್ಮವ್ವ. ನಾನೇ ಎದ್ದಿನಕ್ಕ ಅನ್ನೋ. ನನಗೆ ಆಶ್ಚರ್ಯ ಅನಿಸ್ತಿತ್ತು. ನೋಡಿ ಅವರು ಸಂಡಾಸ್ ಹೊಂಟಾರ ಕೈಗೆ ಇದನ್ನ ಹಿಡ್ಕೊಂಡು ಎದ್ದಿಯ ಯಾಕಂತ ನಮ್ಮವ್ವ ಕೇಳ್ತಾಳೆ. ನಮ್ಮವ್ವ ಎದ್ದು ರಂಗೋಲಿ ಹಾಕಂತೇಳ ಎದ್ದಿಯ ಯಾಕಂತ ಅವ್ರು ಕೇಳ್ತಾರೆ. ಮಜಾ ಅಲ್ಲ ಇದು? ಹಿಂಗೆ ಕೇಳ್ತಿದ್ರು ಮೊದಲು ಹಿಂಗೆ ಎದ್ದು ಯಾಕ ನನಗೆ ಎದ್ದಿನಕ್ಕ ನೀ ಯಾಕ ನೀನೇ ಎದ್ದಿನಕ್ಕ. ಏನು ಅರ್ಥ ಇದಕ್ಕೆ? ಬೇರೆ ಅರ್ಥ ಇತ್ತು. ಹಂಗೆ ಈಗೊಂದು ಶಬ್ದ ಯೂಸ್ ಮಾಡ್ತೀರಿ ನೀವು. ಇವ್ರು ಯಾರು ಬರ್ತಾರ, ಒಬ್ಬ ಗೆಳೆಯ ಭೇಟಿ ಅಕ್ಕನ, ಹೋ ದೋಸ್ತ, ಹಾಯ್, ಹಲೋ, ಹಾಯ್ ಅಂದ್ರೆ ಹೆಂಗದೀಪ, ಆರೋಗ್ಯ ಆರಾಮ ಅಂತ ಕೇಳ್ತಾರಲ್ಲ. ಆರಾಮ ಅಂತ ಕೇಳ್ತಾರಲ್ಲ. ಈ ಬಂದ್ ಕೂಡ ಎಷ್ಟು ಹಡ್ದಿ ಎಷ್ಟು ಗಳಿಸಿ ಹಿಂಗೆ ಕೇಳ್ತಾರಲ್ಲ. ಏನು ಕೇಳ್ತಾರ? ಆರಾಮ ಅಂತಾನ. ಅವಾಗ ಇವ ಅಂತಾನ ಆರಾಮ ನಾನು. ಅವ ಕೇಳ್ತಾರೆ ಯಾಕಡೆ ಹೊಂಟಿ ಅಂತಾನೆ. ದವಾಖಾನೆ ಹೊಂಟಿ ಅಂತ ಅವನು. ಆರಾಮ ಅಂದಿನ ಅಂತಾನೆ ಬಾಯಿಲ್ಲ. ಮತ್ತೆ ಈ ಕಡೆ ಹೊಂಟಿ ದವಾಖಾನೆ ಕೊಡ್ತಾನೆ. ಇದೆಂತ ಆರಾಮಿದೆ? ದೇವ್ರ, ನಿಮಗೆ ಆರೋಗ್ಯ ಅನ್ನೋದು ಗೊತ್ತಿಲ್ಲ, ಆರಾಮ ಅನ್ನೋದು ಗೊತ್ತಿಲ್ಲ, ಎದ್ದಿನಿ ಅನ್ನೋದು ಗೊತ್ತಿಲ್ಲ, ಎದ್ದಿಯಾ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ಎದುರಿಸ್ತೀರಿ. ಹೇಳ ರಾಹುಲ, ಹೇಳ ಎದ್ದಿನ ಬಿಡವ ಅಂದವ. ಇದೇನಿದ ಅರ್ಥ? ಎದ್ದಿನಿ ಅಂತಾನವ. ಹೇಳ ನೀವಂತೀರಿ, ಎದ್ದಿನಿ ಅಂತ ಅವ ಅಂತಾನ. ಹಾಸಿಗೆ ಮುಕ್ಕೊಂಡ ನಾವು. ಇದೆಂತ ಹೇಳೋದು? ನಿಮ್ಗೆ ಗೊತ್ತೇ ಆಗಲಿಲ್ಲ. ಫಿಲಾಸಫಿಕಲ್ ವರ್ಡಿಂಗ್ಸ್. ದೀಸ್ ಆರ್ ಫಿಲಾಸಫಿಕಲ್ ವರ್ಡಿಂಗ್ಸ್. ನೀವು ಬಳಸ್ತೀರಿ, ಎಷ್ಟೋ ಜನ ಬಳಸ್ತೀರಿ, ತಪ್ಪಾಗಿ ಶಬ್ದ ಬಳಸ್ತೀರಿ, ಶಬ್ದದ ಅರ್ಥ ಗೊತ್ತಿಲ್ಲದೆ ಬಳಸ್ತೀರಿ. ಆರಾಮ ಇಲ್ಲ, ಆರಾಮ ಇಲ್ಲವೇ ಇಲ್ಲ. ನಿಮಗೆ ಆರಾಮ ಅಂದ್ರೆ ಸುಮ್ಮನೆ ಅಳಗ್ಯಾಡ್ಕೊಂತ ಬಂದು ಕೂಡ್ತಿರಲ್ಲ, ಇದು ಆರಾಮ ಅಂತ ತಿಳ್ಕೊಂಡಿರಿ ನೀವು. ಇಷ್ಟ ಆರಾಮ ಅನ್ನೋದಕ್ಕೆ WHO ಅಂತದ ಗೊತ್ತದ? WHO ಅಂದ್ರೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಜಾಗತಿಕ ಆರೋಗ್ಯ ಸಂಸ್ಥೆ. ಅವರೊಂದು ಇದು ಕೊಟ್ಟಾರ. ಅವರು ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಒಬ್ಬ ವ್ಯಕ್ತಿ ಆರೋಗ್ಯದಿಂದ ಅದಾನ ಅನ್ನೋದಕ್ಕೆ ಹೆಂಗೆ? ಹಿ ಶುಡ್ ಬಿ ಹೆಲ್ದಿ ಫಿಸಿಕಲಿ ಹೆಲ್ದಿ ಇರ್ಬೇಕವ. ಫಿಸಿಕಲಿ ಹೆಲ್ದಿ ಅಂದ್ರೇನು? ಆರಿಸ್ಬೇಕು ಅದನ್ನು. ಇದು ಹಾಳು ಮಾಡಿದ್ದು ನಿಮ್ಮನ್ನು.
ಮೊಬೈಲೇ ಹಾಳು ಮಾಡಿದ್ದು. ಫಿಸಿಕಲಿ ಹೆಲ್ದಿ ಅಂದ್ರೇನು? ನಿಮಗೆ ಹಸಿವಾಗಬೇಕು, ಸಂಡಾಸ ಆಗಬೇಕು, ನ್ಯಾಚುರಲ್ ಬೆವರು ಬರಬೇಕು, ಹೌದಾ? ಆನಂತರ ಕಷ್ಟ ಪರಿಶ್ರಮ ಪಡಕ್ಕೆ ಇನ್ನು ಕೊಟ್ಟಿರ್ಬೇಕು. ಇವತ್ತು ಯಾರೂ ಪರಿಶ್ರಮ ಪಡೋದಿಲ್ಲ, ಆರಾಮ್ ಬರ್ಲಿಂತ ರೊಕ್ಕ ದುಡಿದು ಇಲ್ಲೇ ಇಲ್ರಿ. ಒಕ್ಕಲಿಗರು ದುಡಿದಿಲ್ಲ, ಒಕ್ಕಲಿಗರ ಕೈಯಾಗ ದುಡಿಯಾಕು ಯಾರು ಹೋಗೋದಿಲ್ಲ. ದುಡಿಯೋವರೇ ಇವತ್ತು ಯಾರೂ ಇಲ್ಲ. ಹರಾಮ್ ರೊಕ್ಕ ತಿನ್ನಾಕ್ತಾ ಇರೋದಾರ, ಅದೆಲ್ಲ ಪಾಪಿಷ್ಟ ಹಣ ಅದು, ಹೌದಾ? ಸೊ ಫಿಸಿಕಲಿ ಹೆಲ್ದಿ ಅಂದ್ರೆ ಆರೋಗ್ಯ ಸರಿಯಾಗಿ ಹೆಂಗೈತಪ್ಪ ಅಂದ್ರೆ ನಿಮಗೆ ಹಸಿವಾಗಬೇಕು, ನಿದ್ದೆ ಬರಬೇಕು, ಬೆವರು ಬರಬೇಕು, ಮತ್ತು ಇನ್ನಷ್ಟು ಕೆಲಸ ಮಾಡೋದು ಹುಮ್ಮಸ್ತಿರ್ಬೇಕು. ಇವತ್ತು ಸುಮ್ಮನೆ ಹೋಗಿ ಒಂದು ಕಡೆ ಒಂದು 1 ಲೀಟ್ರ್ ಹಾಲು ತೊಗೊಂಬ ಅಂದ್ರೆ ಇವ್ವ ಸಾಕಾತವ ಅಲ್ಲಿ ಮಟ್ಟ ಹೋಗಿ ತರಬೇಕಂತಂತಾರೆ. ಇಂಥ ಮಕ್ಕಳು ಅದಾರೆ ಇವತ್ತು. 1 ಲೀಟ್ರ್ ಹಾಲು ನಂದಿನಿ ಈ ಥರ ಮಾಡಿ ಮಾತ್ರ ರಗಡತ್ತವ ಯವ್ವ 1 ಲೀಟ್ರ್ ಹಾಲು ತರಕ ಎಂತ ಇವ್ರ ಆರೋಗ್ಯ, ಇವ್ರ ನೆಕ್ಸ್ಟ್ ಫಿಸಿಕಲಿ ಆಯ್ತು, ಮೆಂಟಲಿ ಅಂತಾರೆ, ಮೆಂಟಲಿ ಹೆಲ್ದಿ ಅಂತಾರೆ ಅವರು. ನೀವು ಮುಂದೆ ತೊಗೊಂಬಣಿಪ್ಪ. ಮೆಂಟಲಿ ಹೆಲ್ದಿ ಅನ್ನೋಕ್ಕೇನು? ಶಾಂತ ಸ್ವಭಾವ. ನೀವು ಮೆಂಟಲಿ ಹೆಲ್ದಿ ಇಲ್ಲವೇ ಇಲ್ಲ. ಅತ್ತಿ ಕಂಡ್ರೆ ಸೊಸಿಗಾಗಬಾರ್ದು, ಸೊಸಿ ಕಂಡ್ರೆ ಅತ್ತಿಗಾಗಬಾರ್ದು. ಜಗತ್ತಿನ್ಯಾಗ ಎಷ್ಟೋ ಮಂದಿ ಬಂದಿದ್ರು, ಜಗತ್ತಿನಾಗ ಎಷ್ಟೋ ಮಂದಿ ನಮ್ಮ ಅತ್ತಿ ಮಾವ ಭಾಳ ಕಾಡ್ತಾರೆ ಅಂತಾರೆ. ನಮ್ಮ ಅತ್ತಿ ಮಾವ ಭಾಳ ಹರಕದಾರ್ರಿ, ಭಾಳ ಬೆರಿಕೆದಾರ್ರಿ. ಅವ್ರ ಸಂಬಂಧ ಎಲ್ಲ ನಮ್ಮ ಬದನಾಮ್ ಆಗೈತಿ ನಮ್ಮ ಜೀವನ. ನಾವೆಂದೂ ಯಾರು ಕೊಂಡಿದ್ದು ನಮ್ಮವ್ವ ಕೈ ಕಂದಿಲ್ರಿ, ಇವರು ಟೀ ಹಚ್ತಾರ್ರಿ. ನಮ್ಮ ಅತ್ತಿ ಭಾಳ ಹರಿಕೆದಾಳ್ರಿ ಬರ್ತಾರೆ, ಅತ್ತಿ ಕಷ್ಟ ಕೊಡ್ತಾಳ್ರಿ ಬರ್ತಾರೆ. ಇದು ಅಲ್ಲ, ಮಾನಸಿಕ ಆರೋಗ್ಯ ಸ್ಥಿಮಿತತೆ ಕಳ್ಕೊಂಡ್ರಿ ನೀವು. ಸತ್ಯ ಏನಪ್ಪ ಅಂದ್ರೆ ಅತ್ತಿ ಕಾಡೋದೇ ಇಲ್ಲ, ಮಾವ ಕಾಡೋದೇ ಇಲ್ಲ. ನಿಮ್ಮ ಕರ್ಮಗಳು, ನಾ ಹೇಳಿದ್ನಲ್ಲ ಕರ್ಮಗಳು, ನಿಮ್ಮ ಕರ್ಮಗಳು ಕಳ್ಕೊಳಕ್ಕೆ ಇಲ್ಲಿ ಬಂದಿರಿ. ಹೆಂಗಿಲ್ಲೇ ನಿಮ್ಮ ಆರೋಗ್ಯ ಪಡ್ಕೊಳಕ್ಕೆ ಬಂದಿರಿ ಆಶ್ರಮಕ್ಕೆ, ಹಂಗೆ ಈ ಭೂಮಿಗೆ, ಈ ಜಗತ್ತಿಗೆ ನಿಮ್ಮ ಕರ್ಮ ಕಳ್ಕೊಳಕ್ಕೆ ಬಂದಿರಿ. ಈ ಕರ್ಮ ಕಳ್ಕೊಳಕ್ಕೆ ಬಂದಾಗ ನಿಮ್ಮ ಅತ್ತಿ ಮಾವ ನಿಮಗೆ ಹೆಲ್ಪ್ ಮಾಡ್ತಾರೆ. ಇದಕ್ಕೆ ಕಷ್ಟ ಕೊಡ್ತಾರೆ ಅವರು, ಮುದ್ದಾಮ್ ಕಷ್ಟ ಕೊಡ್ತಾರೆ ಅವರು. ಎದಕ್ಕೆ? ನಿಮ್ಮ ಕರ್ಮ ಕಳ್ಯಾಕ. ಅದಕ್ಕೆ ನಿಮ್ಮ ಅತ್ತಿ ಮಾವ್ರ ಕಷ್ಟ ಕೊಟ್ರ, ಯವ್ವ ತಾಯಿ ನನ್ನ ಕರ್ಮವನ್ನು ಕಳೆಯಕ್ಕೆ ಬಂದು ದೇವತೆಯೇ ನಮಸ್ಕಾರ ಮಾಡ್ರಿ. ಹೆಂಗಿರ್ತಾರ ಅವರು? ಅಯ್ಯ ಹೆಂಗೆ ಕಾದಕ್ಕೀಗ ನೀನು ಆರಾಮಿದ್ದೀವತ್ತು. ಅದು ಯಾರು ನಿಮಗೆ ಕಷ್ಟ ಕೊಡ್ತಾರ ಅವರು ನಿಮ್ಮ ಕರ್ಮ ಕಳ್ಯಾಕೆ ಬಂದಾರ ಅಂತ ತಿಳ್ಕೋರಿ. ಇವತ್ತು ನಿಮಗೆ ಬಂದಿರೋ ನೋವು ನಿಮ್ಮ ಕರ್ಮದಿಂದಾಗಿ ಬಂದದ ಹೇಳಿಲ್ಲ. ನೀವು ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನೀವೇನು ಮಾಡಲಿಲ್ಲ. ಏನು ಮಾಡಿದ್ರಿ? ಎಲ್ಲರೂ ಹೆಂಗದಾರಪ್ಪ ಅಂತಂದ್ರೆ ನಾಳೆ ಕಡಿಬ್ಯಾಸಿಗೆ ಶುರು ಆಗುತ್ತೆ. ಕಡಿಬ್ಯಾಸಿಗೆ ಶುರು ಆದಾಗ ನಿಮ್ಮ 2 ವೀಲರು ಕಾರ್ ಎಲ್ಲರೂ ಗಿಡದ ತಳಗ ಹೋಗಿ ನಿಲ್ಲಿಸ್ತೀರಿ, ಹೌದಲ್ಲ? ಗಿಡದ ನೆರಳಾಗಿ ಬಿಡಿಸ್ತೀರಿ. ಯಾಕಂದ್ರೆ ಅಲ್ಲಿ ಹೊರಗಿಟ್ಟಪ್ಪ ಸುಡ್ತಾವ ಭಯಂಕರ. ಅದಕ್ಕೆ ನಿಮ್ಮ ಕಾರಿಗೆ, ನಿಮ್ಮ 2 ವೀಲರ್ಗೆ ನೆರಳು ಬೇಕು ನಿಮಗೆ. ಆದರೆ ನೀವು ಎಷ್ಟು ಮೂರ್ಖದಿರಪ್ಪ ಅಂದ್ರೆ ನಿಮಗೆ ಕಾರ್ ನಿಲ್ಸಕ್ಕೆ ನೆರಳು ಬೇಕು, ಬಸತ್ತು ಬೆಳಗ್ಗೆ ಬಂದಾಗ ನಿಮಗೆ ನಿಲ್ಲಕ್ಕೆ ನೆರಳು ಬೇಕು. ಆದ್ರೆ ನೆರಳಿಗಾಗಿ ನೀವೇನು ಮಾಡಿದಿರಿ? ಒಂದು ಗಿಡ ಹಚ್ಚಿದ್ರೆ, ಒಂದು ಗಿಡ ಹಚ್ಚಿರೇನು? ಹಚ್ಚೋದು ದೂರ ಇರಲಿ, ಇದ್ದ ಗಿಡ ಕಡಿದಿರ್ತೀರಿ ನೀವು. ಇದ್ದ ಗಿಡ ಕಡಿತೀರಿ, ಗಿಡ ಹಚ್ಚೋದಿಲ್ಲ. ಬಟ್ ನಿಮಗೇನು ಬೇಕು? ನೆರಳು ಬೇಕು. ಒಂದು ದಿವ್ಸ ವಾಕಿಂಗ್ ಹೋಗೋದಿಲ್ಲ, ಒಂದು ದಿವ್ಸ ಇದು ಯೋಗಾಸನ ಹಾಕೋದಿಲ್ಲ, ಒಂದು ದಿವ್ಸ ಹೆಲ್ದಿ ಹ್ಯಾಬಿಟ್ಸ್ ರೂಢಿ ಮಾಡ್ಕೊಳೋದಿಲ್ಲ. ನಿಮ್ಗೆ ಆರೋಗ್ಯ ಬೇಕು. ಆರೋಗ್ಯಕ್ಕೆ ನೀವೇನು ಮಾಡಿದ್ರಿ? ಏನು ಮಾಡಿದ್ರಿ? ಗನಂದಾರಿ ಕೆಲಸ. ಆರೋಗ್ಯ ಬೇಕಂತೀರಿ, ಹೋಗಿ ಪಾನಿಪುರಿ ತಿಂತೀರಿ, ನಾವು ಮಿರ್ಚಿ ತಿಂತೀರಿ, ಬಜಿ ತಿಂತೀರಿ. ಎಣ್ಣೆ ಸುಡ್ಗಾಡವು ನಮ್ಮನ್ನ. ಎಂಥ ಎಣ್ಣೆ ಅದು? ಕರೆದು 15 ದಿವ್ಸ ಕರೆದದ್ದು ಎಣ್ಣೆ ಇರ್ತದೆ ಅದು. ಪದೇ ಕರೀತಾರೆ ಮತ್ತೆ ಅಂಥ ಎಣ್ಣೆಗೆ. ನೀವು ಹೋಗ್ತೀರ ಬಿಸಿ ಎಣ್ಣೆ ತಿಂತ ಕೇಳ್ತೀರಿ ಹೋಟೆಲ್ನಾಗ.
ಬಿಸಿ ಏನಂತ ಕೇಳ್ತಾರೆ, ಬಿಸಿ ಅಂದ್ಕೊಳ್ಳಿ ಮಿರ್ಚಿ ಅಂತಾರೆ. ಮಿರ್ಚಿ ಬಿಸಿ ಅವ್ರು ಮಾಡಿ ಕೊಡ್ತಾರೆ. ಮತ್ತೆ ನಿನ್ನೆ ಬಜಿ ನಿನ್ನೆ ಮಿರ್ಚಿ ಇವತ್ತು ಈಗ ಸದ್ಯ ಬಿಸಿ ಮಾಡಿಕೊಡ್ತಾರೆ ಮತ್ತವ್ರು, ಗೊತ್ತಾ? ಅಂತ ಅದನ್ನು ತಿಂದ್ರಿ. ನಾವು ತಿಂತಕ್ಕಂಥ ಎಣ್ಣೆ ಹೆಂಗೈತಿ ಗೊತ್ತಾಗಲಿಲ್ಲ. ನಾ ಸಿಗರೇಟ್ ಸೇದ್ತೀರಿ, ಸಿಗರೇಟ್ ಸೇದಿ ಒಳಗೆ ಹೋಗುತ್ತಲ್ಲ ಏನಾಗುತ್ತೆ ಗೊತ್ತಾಗಲಿಲ್ಲ. ಕುಡಿತೀರಿ ಇವು ಅವನ್ನ ರಮ್ಮು ಅದು ಸುಡುಗಾಡ ಶೆರೆ ಕುಡ್ದಾಗ ಏನಾಗುತ್ತೆ ಗೊತ್ತಾಗಲಿಲ್ಲ. ಪ್ರತಿಯೊಂದಕ್ಕೂ ಗುಳಿಗೆ ನಂಬ್ತೀರಿ, ಆ ಗುಳಿಗೆ ಒಳಗೆ ಹೋದ್ರೆ ಏನು ಮಾಡ್ತದೆ ಗೊತ್ತಿಲ್ಲ. ಮಾಂಸ ತಿಂತೀರಿ, ಆ ದನದ ಮಾಂಸ, ಹಂದಿ ಮಾಂಸ, ಮಕ್ಕಳ ಮಾಂಸನೋ ನಾಯಿ ಮಾಂಸನೋ ಗೊತ್ತಿಲ್ಲ, ಹೊಡಿತೀರಿ ನಾವು. ಮತ್ತು ಏನು ಮಾಡಿದ್ರಿ ಆರೋಗ್ಯಕ್ಕಾಗಿ? ನಿಮ್ಮ ಮೂರ್ಖತನ ನಿಮ್ಮನ್ನು ಹಾಳು ಮಾಡೈತಿ. ಹಿಂಗದಿರಿ ಪರಿಸ್ಥಿತಿ. 2 ತಾಸು ನಿದ್ದೆ ಮಾಡಬೇಕಾಗಿತ್ತು, 4 ತಾಸು ನಿದ್ದೆ ಮಾಡಿದ್ರಿ. ಒಂದು ಹೊತ್ತು ವಾರಕ್ಕೊಂದು ಉಪವಾಸ ಮಾಡಬೇಕಾಗಿತ್ತು, ತಿನ್ಬಾಕರಾದ್ರೆ ಬಕಾಸುರಾಗ್ಬಿಟ್ರಿ. ಇಷ್ಟೆಲ್ಲ ಮಾಡ್ತೀರಿ. ನಿಮಗೇನು ಬೇಕು? ಆರೋಗ್ಯ ಬೇಕು. ನನಗೆ ಸಿಗ್ತದೆ ನಿಮಗೆ ಕಪಗಟ್ಟಿ ಹೊಡಿತಾರ ದೇವರು. ಏನು ಮಾಡಿದ್ರಿ ಆರೋಗ್ಯಕ್ಕಾಗಿ ನೀವು? ಅದಕ್ಕೆ ನಾನು ಹೇಳೋದೆಲ್ಲ ನಿಮ್ಗೆ ಗೊತ್ತದ, ಏನು ತಪ್ಪಿದ್ದು ಗೊತ್ತದ, ನನಗಿಂತ ಹೆಚ್ಚು ನಿಮ್ಗೆ ಚೆನ್ನಾಗಿ ಗೊತ್ತದ. ಅದಕ್ಕೆ ಆರೋಗ್ಯ ಅಂಗಡಿಯಲ್ಲಿ ಸಿಗೋದಿಲ್ಲ. ಒಂದು ಕಿರಾಣಿ ಅಂಗಡಿಗೆ ಹೋಗಿ 1-2 kg ಆರೋಗ್ಯ ಕೊಡ್ರಿ, ಹೆಂಗೆ kg ಅಂತ ಕೇಳ್ತೀರ? ಒಂದು 5 kg ಸಮಾಧಾನ ಕೊಡ್ರಿ ಅಂತ ಕೇಳ್ತೀರ? ಒಂದು ಅರ್ಧ kg ಸಂತೋಷ ಕೊಡ್ರಿ ಅಂತ ಕೇಳ್ತೀನ? ಯಾಕ್ರಿ ಏನು ಬೇಕು? ಒಂದು ಅರ್ಧ kg ಸಂತೋಷ ಕೊಡ್ರಿ, ಹಾಂ, ಒಂದು 1/4 kg ಆನಂದ ಕೊಡ್ರಿ. ಸಿಗ್ತಾವೇನು? ಆನಂದ, ಸಂತೋಷ, ಸಮಾಧಾನ ಇವು ಅಂಗಡಿಯಾಗ ಸಿಗೋ ವಸ್ತು ಅಲ್ರಿ. ಅದನ್ನು ನೀವೇ ತಂದ್ಕೋಬೇಕು, ನೀವೇ ತಂದ್ಕೋಬೇಕು. ಮತ್ತೊಬ್ಬರಿಗೆ ದೂರ ಬೇಡ್ರಿ. ಇವತ್ತು ನೀವೇನು ಅದಿರಿ ನಿಮ್ಮ ಕರ್ಮದ ಫಲ ಅಂತ ಹೇಳೋದು ಯಾರಕ್ಕಪ್ಪ? ಇದಕ್ಕೆ ಪ್ರತಿಯೊಂದಕ್ಕೂ ಸಿಟ್ಟಿಗೆ ಹೇಳ್ತೀರಿ. ಇವತ್ತು ಬಂದಿದ್ರು ಗುರುಜಿಯವ್ರಿಗೆ ಹೇಳ್ರಿ, ಭಾಳ ಒದರಾಡ್ತಾರೆ, ಕೈಯನ್ನು ಇದನ್ನು ತೊಗೊಂಡು ಒಯ್ತಾರೆ. ಯಾಕೆ ಅಂತ ಕೇಳಿದೆ. ಈಕೆ ಹಂಗೆ ಮಾಡ್ತಾಳೆ, ನಾನು ಹಿಂಗೆ ಮಾಡಲಿ. ಅದ ಒಂದು ವಿಧಾನ. ಸಿಟ್ಟಿಗೆ ಅದು BP ಪಡಿಸ್ಕೊತೀರಿ, ಸಿಟ್ಟಿಗೆ ಅದು ಹಾರ್ಟ್ ಅಟ್ಯಾಕ್ ತರ್ಕೊತೀರಿ, ಸಿಟ್ಟಿಗೆ ಅದು ಬ್ರೈನ್ ಟ್ಯೂಮರ್ ಮಾಡ್ಕೊತೀರಿ. ನಿಮ್ಗೆ ಗೊತ್ತಿಲ್ಲ. ಈ ಸದ್ಯ ಆರಾಮದಿರಲ್ಲ, ಈಗ ಸದ್ಯ ಆರಾಮದಿರಿ. ಆದರೆ ನಾಳಿನ ಕ್ಷಣ, ಇವತ್ತಿನ ಕ್ಷಣ, ಮುಂದಿನ ಕ್ಷಣ ಏನು ನಿಮ್ಗೆ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ನೀವು ಸ್ವಕ್ಕದ ಅವಳಿಗೇನು ಆಗೋದಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಮಣ್ಣು ಕೊಟ್ಟು ಬಂದಿರಲ್ಲ, ಎಷ್ಟು ಮಂದಿ ಮಣ್ಣು ಕೊಟ್ಟು ಬಂದಿರಿ. ನಿಮಗೆ ಏನು ಅನಿಸೈತಿ? ಇವರು ಅಷ್ಟ ಸಾಯೋರು, ನಾ ಹಿಂಗೆ ಇರಾವ ಅಂತ ತಿಳ್ಕೊಂಡ್ರಿ. ನೀವು ಸಾಯ್ತಿರೋ ಮಕ್ಕಳ, ನೀವು ಒಂದು ಸಾಯವರ ತಿಳ್ಕೊರಿ. ನೀವು ಸತ್ತಾಗ ಒಂದಿಷ್ಟು ಹೃದಯಾರೇ ಅಳಬೇಕು ನಿಮ್ಮನ್ನು ಅಗಲಿಸ್ಕೊಂಡವರು. ಸತ್ತಾಗ ಅತ್ತಾಗ ಮಾಡ್ತಾರೆ, ಒಳಗೆ ಹೋಗಿ ಪೀಡ ಹೋತಂತಾರ, ಪೀಡ ಹೋತಂತಾರ. ಹಂಗೆ ಅನಿಸ್ಕೋಬೇಡ್ರಿ, ಹಂಗೆ ಅನಿಸ್ಕೊಳಕ್ಕೆ ಮನೆಗೆ ಬಂದಿಲ್ಲ. ಜಗತ್ತನ್ನು ಪ್ರೀತಿ ಮಾಡೋಕ್ಕಲ್ಲೀರಿ. ಜಗತ್ತನ್ನು ಪ್ರೀತಿ ಮಾಡೋದು ಬಿಡ್ರಿ. ಸುಡ್ಗಾಡ ಕಟ್ಕೊಂಡು ಹೆಂಡತಿನ ಪ್ರೀತಿ ಮಾಡಿರಿ ನಮ್ಮನ್ನ. ಇವತ್ತು ಗಂಡ ಹೆಂಡತಿ ಪ್ರೀತಿ ಅನ್ನೋದು ಹಗಲು ಗನಸಾಗೈತಿ ಇವತ್ತು.